ನೆಮ್ಮದಿಯಿಂದ ತೂಕಡಿಸ್ತಾ ಇದ್ದ ಕರಾವಳಿ ತೀರದಲ್ಲಿ ಮುಂಜಾನೆ 3 ಗಂಟೆಗೆ ದಿಢೀರಂತ ಪಿಸ್ತೂಲ್ನಿಂದ ಢಮ್ ಅನ್ನೋ ಸೌಂಡ್ ಕೇಳಿಸುತ್ತೆ. ಕತ್ತಲಲ್ಲಿ ಸೈಲೆಂಟ್ ಆಗಿದ್ದ ರೋಡ್ ಮೇಲೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಒಬ್ಬ ಉದ್ಯಮಿ ಕುಸಿದು ಬೀಳ್ತಾನೆ. ಮೈಯಿಂದ ರಕ್ತ ಹರಿದು ರೋಡ್ ಫುಲ್ ಕೆಂಪಾಗುತ್ತೆ. ನೋಡ್ತಿದ್ದಂತೆ ಅಲ್ಲಿ ಜೀವ ಹಾರಿ ಹೋಗುತ್ತೆ. ಅಷ್ಟಕ್ಕೂ ಆ ನಡು ರಾತ್ರಿ ಅಲ್ಲಿ ನಡೆದಿದ್ದೇನು ಶಾಕಿಂಗ್ ವಿಚಾರ ಅಂದ್ರೆ, ಈ ಬ್ರೂಟಲ್ ಮರ್ಡರ್ ನಡೆದಿದ್ದು ಜಸ್ಟ್ 1,50,000 ರೂಪಾಯಿ ಮನಿ ಮ್ಯಾಟರ್ಗೆ. ಎಸ್, 1,50,000 ರೂಪಾಯಿಗೋಸ್ಕರ ಪ್ಲಾನ್ ಮಾಡಿ ಲೊಕೇಶನ್ ಕಳಿಸಿ ಕರೆಸ್ಕೊಂಡು ಹೆಣ ಉರುಳಿಸಿದ್ದಾರೆ. ಈ ರಕ್ತ ಸಿಕ್ತ ಕುಂದಾಪುರ ಶೂಟೌಟ್ನ ಇಂಚಿಂಚು ಡೀಟೇಲ್ಸ್ ಹೇಳ್ತೀವಿ, ಮಿಸ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮ್ ಸರಿಯಾಗಿ ಶುಕ್ರವಾರ ಅರ್ಧರಾತ್ರಿ ಕಳೆದು 11:45 ಡೆರಿಕ್ ಅನ್ನೋ ಆಸಾಮಿ ಐವನ್ ರಿಚರ್ಡ್ ಮಸ್ಕರೇನಸ್ ಅನ್ನೋ ಉದ್ಯಮಿಗೆ ಕಾಲ್ ಮಾಡ್ತಾನೆ. ಫೋನ್ ಕನೆಕ್ಟ್ ಆಗ್ತಾ ಇದ್ದಾಗೆ ಇಬ್ಬರ ನಡುವೆ ಬಾಕಿ ಇರೋ ಕ್ಯಾಶ್ ವಿಚಾರಕ್ಕೆ ಮಾತಿಗೆ ಮಾತು ಬೆಳೆಯುತ್ತೆ. ಇಬ್ಬರು ಗಂಗಸಾರಾಯಿ ಕುಡಿದು ಫುಲ್ ಟೈಟ್ ಆಗಿದ್ರು. ಫೋನ್ನಲ್ಲೇ ಬಾಯಿಗೆ ಬಂದ ಹಾಗೆ ಬೈಕೊಂಡಿದ್ದಾರೆ. ಗಲಾಟೆ ನೆಕ್ಸ್ಟ್ ಲೆವೆಲ್ಗೆ ತಲುಪಿದಾಗ ಡೆರಿಕ್ ಐವನ್ಗೆ ಈ ತರ ಚಾಲೆಂಜ್ ಮಾಡ್ತಾನೆ. ಲೇ, ನಿನ್ಗಷ್ಟೊಂದು ಕೊಬ್ಬಿದ್ರೆ ಮಗನೇ ಒಬ್ನೇ ಕುಂದಾಪುರಕ್ಕೆ ಬಾ ಬಚ್ಚ. ಅಷ್ಟೇ ಅಲ್ಲ, ಕುಂದಾಪುರದ ಹೋಲಿ ರೋಜಾರಿಯೋ ಚರ್ಚ್ ಎದುರಿಗಿರೋ ಕಾಂಟ್ರಿಕ್ಟ್ ರಸ್ತೆಯ ಲೊಕೇಶನ್ ಅನ್ನ ವಾಟ್ಸ್ಆಪ್ ನಲ್ಲಿ ಡ್ರಾಪ್ ಮಾಡ್ತಾನೆ. ಸಾಮಾನ್ಯವಾಗಿ ಕ್ರಿಮಿನಲ್ ಮೈಂಡ್ ಸೆಟ್ ಇರೋ ಐವನ್ ಈ ಸವಾಲನ್ನ ಬಿಡ್ತಾನ. ತಕ್ಷಣವೇ ತನ್ನ ಜೊತೆಗಿದ್ದ ಲಲಿತಾ ಅನ್ನೋ ಹೆಂಗಸನ್ನ ಕಾರಿನಲ್ಲಿ ಕೂರಿಸಿಕೊಂಡು ಕುಂದಾಪುರದ ಕಡೆಗೆ ಗಾಡಿ ರೈಸ್ ಮಾಡ್ತಾನೆ. ಬೆಳಗಿನ ಜಾವ 11:15 ಸುಮಾರಿಗೆ ಐವನ್ ಕಾರ್ ಲೊಕೇಶನ್ ತಲುಪುತ್ತೆ. ರೋಡ್ ಫುಲ್ ನಿರ್ಜನ, ಯಾರೊಬ್ರೂ ಇಲ್ಲ. ಅಲ್ಲಿಗಾಗ್ಲೇ ರೆಡ್ ಕಲರ್ ಕಾರ್ನಲ್ಲಿ ಬಂದು ವೇಟ್ ಮಾಡ್ತಿದ್ದ ಡೆರಿಕ್ ಐವನ್ ಕಾರಿಗೆ ಅಡ್ಡಲಾಗಿ ತಂದು ಗಾಡಿ ನಿಲ್ಲಿಸ್ತಾನೆ. ಕಾರಿಂದ ಹೊರಗೆ ಬಂದು ಮತ್ತೆ ಕೆಟ್ಟದಾಗಿ ಗದರಿಸ್ತಾನೆ. ಐವನ್ ಕೂಡ ಕೋಪದಿಂದ ಕಾರಿನ ಬಾಗಿಲು ತೆಗೆದು ಕೆಳಗಿಳಿತಾ ಇದ್ದಂತೆ ಡೆರಿಕ್ ಜೇಬಿನಿಂದ ಪಿಸ್ತೂಲ್ ಆಚೆಗೆ ತೆಗಿತಾನೆ. ಐವನ್ ಏನಾಗ್ತಿದೆ ಅಂತ ಯೋಚಿಸುವಷ್ಟರಲ್ಲಿ ಡೈರೆಕ್ಟ್ ಶೂಟ್ ಮಾಡೇ ಬಿಡ್ತಾನೆ. ಗುಂಡು ನೇರವಾಗಿ ಐವನ್ ಸೊಂಟದ ಕೆಳಭಾಗಕ್ಕೆ ತೂರಿಕೊಳ್ಳುತ್ತೆ. ಐವನ್ ಅಯ್ಯೋ ಅಂತ ಅರ್ಚಾಡ್ತಾ ರಕ್ತದ ಮಡುವಿನಲ್ಲಿ ಅಲ್ಲೇ ಕುಸಿದು ಬೀಳ್ತಾನೆ. ಕೆಲ್ಸ ಮುಗೀತು ಅಂತ ಗೊತ್ತಾಗ್ತಾ ಇದ್ದಂತೆ ಡೆರಿಕ್ ತನ್ನ ಕೆಂಪು ಕಾರಿನಲ್ಲಿ ಗಾಳಿ ವೇಗದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಐವನ್ ದೇಹದಿಂದ ವಿಪರೀತ ಬ್ಲೀಡಿಂಗ್ ಆಗಿ ಆ ಕತ್ತಲ ರಸ್ತೆಯಲ್ಲಿ ಜೀವ ಬಿಡ್ತಾನೆ. ಈ ಹತ್ಯೆ ಹಿಂದಿರೋ ಅಸಲಿ ಕಾರಣ ಕೇಳಿದ್ರೆ ಯಾರ್ ಬೇಕಾದ್ರೂ ಶಾಕ್ ಆಗ್ತಾರೆ. ಕೋಟಿ ರೂಪಾಯಿ ಡೀಲ್ ಅಲ್ಲ, ಜಸ್ಟ್ 1,50,000 ರೂಪಾಯಿ ಬಾಕಿಗೋಸ್ಕರ ಈ ಶೂಟೌಟ್ ನಡೆದಿದೆ. ಅಷ್ಟಕ್ಕೂ ಆ ದುಡ್ಡಿನ ಸ್ಟೋರಿ ಏನಂದ್ರೆ, ಕಳೆದ ಕೆಲವು ತಿಂಗಳ ಹಿಂದೆ ಡೆರಿಕ್ ಫ್ರೆಂಡ್ ಹೆಂಡತಿಗೆ ಫಾರಿನ್ ಹೋಗೋಕೆ ಆಸೆ ಇತ್ತು. ಆದ್ರೆ ಒಬ್ಬ ಫ್ರಾಡ್ ಏಜೆಂಟ್ ಆಕೆಗೆ 27 ಲಕ್ಷ ರೂಪಾಯಿ ಟೋಪಿ ಹಾಕಿದ. ಆ ಮೋಸ ಹೋದ 27 ಲಕ್ಷ ರೂಪಾಯಿನ ರಿಕವರಿ ಮಾಡೋ ತರ ಜವಾಬ್ದಾರಿಯನ್ನ ಡೆರಿಕ್ ಈ ಐವನ್ಗೆ ಕಳುಹಿಸಿದ್ದ. ಐವನ್ ಗಂಡಸಾಗಿದ್ದ, ಬ್ಯಾಕ್ ಗ್ರೌಂಡ್ ಕೂಡ ಸ್ಟ್ರಾಂಗ್ ಇತ್ತು. ಹಾಗಾಗಿ ಕ್ಯಾನ್ಸರ್ ಪೇಷಂಟ್ ಆಗಿದ್ದ ಲಲಿತಾಳಿಗೆ ಟ್ರೀಟ್ಮೆಂಟ್ ಕೊಡಿಸೋ ನೆಪ ಮಾಡಿಕೊಂಡು ಬೆಂಗಳೂರಿಗೆ ಹೋಗ್ತಾನೆ. ಅಲ್ಲಿ ಆ ಮೋಸಗಾರ ಏಜೆಂಟ್ ನನ್ನ ಹುಡುಕಿ ತೆಗೆದು ವಾರ್ನಿಂಗ್ ಕೊಟ್ಟು ಪಕ್ಕಾ ಪ್ಲಾನ್ ಮಾಡಿ 27 ಲಕ್ಷ ರೂಪಾಯಿನೂ ವಸೂಲಿ ಮಾಡಿಸ್ತಾನೆ. ಆದ್ರೆ ಐವನ್ ಸುಮ್ನೆ ಕೆಲಸ ಮಾಡಿರ್ಲಿಲ್ಲ. 27 ಲಕ್ಷ ವಸೂಲಿ ಮಾಡಿಕೊಟ್ರೆ ನನಗೆ 3 ಲಕ್ಷ ರೂಪಾಯಿ ಕಮಿಷನ್ ಬೇಕು ಅಂತ ಡೆರಿಕ್ಗೆ ಡಿಮ್ಯಾಂಡ್ ಮಾಡಿದ್ದ. ಡೆರಿಕ್ ಒಂದಷ್ಟು ದುಡ್ಡು ಕೊಟ್ಟಿದ್ರು, ಇನ್ನೂ 1.5 ಲಕ್ಷ ರೂಪಾಯಿ ಕೊಡೋದು ಬಾಕಿ ಉಳ್ಕೊಂಡಿತ್ತು. ಈ 1.5 ಲಕ್ಷ ರೂಪಾಯಿಗಾಗಿಯೇ ಇಬ್ಬರ ಮಧ್ಯೆ ಆಗಾಗ ಕಿರಿಕ್ ನಡೀತಾ ಇತ್ತು. ಆ ರಾತ್ರಿ ಕುಡಿತ ಮತ್ತಿನಲ್ಲಿ ಚಾಲೆಂಜ್ ಮಾಡಿ ಕೊನೆಗೆ ಪಿಸ್ತೂಲ್ ತೆಗೆದು ಶೂಟ್ ಮಾಡೋ ಹಂತಕ್ಕೆ ಹೋಗಿಬಿಟ್ಟಿದೆ. ಘಟನೆ ನಡೆದ ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಸತ್ತ ಐವನ್ ಬಗ್ಗೆ ಒಂದೊಂದೇ ಡಾರ್ಕ್ ಸತ್ಯಗಳು ಆಚೆಗೆ ಬರೋಕೆ ಶುರುವಾಗಿದೆ. ಐವನ್ ಅಂದುಕೊಂಡಷ್ಟು ಸೌಮ್ಯ ವ್ಯಕ್ತಿಯಲ್ಲ. 2014ರ ಸೆಪ್ಟೆಂಬರ್ 11ರಂದು ಉಡುಪಿಯಲ್ಲಿ ನಡೆದಿದ್ದ ಫೇಮಸ್ ರೌಡಿ ಶೀಟರ್ ಪಿಟ್ಟಿ ನಾಗೇಶ್ ಕೊಲೆ ಕೇಸ್ ನಿಮ್ಗೆ ನೆನಪಿರಬಹುದು. ಆ ಸವೇಜ್ ಮರ್ಡರ್ ಕೇಸ್ನಲ್ಲಿ ಈ ಐವನ್ ಪ್ರಮುಖ ಆರೋಪಿಯಾಗಿದ್ದ. ಇನ್ನು ಈ ಐವನ್ ಪರ್ಸನಲ್ ಲೈಫ್ ಕೂಡ ಸಖತ್ ಕಾಂಟ್ರವರ್ಷಿಯಲ್ ಆಗಿತ್ತು. ನಾರ್ತ್ ಇಂಡಿಯಾ ಮೂಲದ ಹುಡುಗಿಯನ್ನ ಮದುವೆಯಾಗಿದ್ದ ಐವನ್ ಆಮೇಲೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಲಲಿತಾ ಜೊತೆ ಲಿವ್ ಇನ್ ನಲ್ಲಿದ್ದ. ಶೂಟೌಟ್ ವಿಷಯ ತಿಳಿಯುತ್ತಿದ್ದಂತೆ ಐವನ್ ಮೊದಲ ಪತ್ನಿಯ ಮಗಳು ಸ್ಪಾಟ್ಗೆ ಓಡೋಡಿ ಬಂದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದಾಳೆ. ಘಟನೆ ನಡೆದ ತಕ್ಷಣ ಐವನ್ ಜೊತೆಗಲ್ಲಿದ್ದ ಲಲಿತಾ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡಿ ಮ್ಯಾಟರ್ ಹೇಳ್ತಾಳೆ. ತಕ್ಷಣ ಕುಂದಾಪುರ ಪೊಲೀಸರು ಸ್ಪಾಟ್ಗೆ ಸೈರನ್ ಹಾಕೊಂಡು ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ.
ಈಗ ಶೂಟೌಟ್ ಮಾಡಿ ಓಡಿ ಹೋಗಿರೋ ಡೆರಿಕ್ ನನ್ನ ಲಾಕ್ ಮಾಡೋದಕ್ಕೆ ಪೊಲೀಸರು 3 ಸ್ಪೆಷಲ್ ಟೀಮ್ ರಚನೆ ಮಾಡಿ ಸುತ್ತಮುತ್ತಲ ಜಿಲ್ಲೆಗಳಲ್ಲಿ ಬಲೆ ಬೀಸಿದ್ದಾರೆ. ಆದ್ರೆ ಈ ಕೇಸ್ನಲ್ಲಿ ಕೆಲವೊಂದು ಅನುಮಾನಗಳು ಬೆಂಕಿ ತರಹ ಹೊತ್ತಿ ಉರಿತಾ ಇದೆ. ಪಾಯಿಂಟ್ 1, ಚರ್ಚ್ ರೋಡ್ ಪಕ್ಕದಲ್ಲೇ ದೊಡ್ಡ ಹಾಸ್ಪಿಟಲ್ ಇತ್ತು. ಗಂಡಾಂತರವಾಗಿ ಗುಂಡೇಟು ಬಿದ್ದ ತಕ್ಷಣ ಐವನ್ನನ್ನ ಆಸ್ಪತ್ರೆಗೆ ಯಾಕೆ ಸೇರಿಸಲಿಲ್ಲ? ಪಾಯಿಂಟ್ ನಂಬರ್ 2, ಜೊತೆಯಲ್ಲಿದ್ದ ಲಲಿತಾ ತಕ್ಷಣವೇ ರಕ್ಷಿಸೋಕೆ ಪ್ಲಾನ್ ಮಾಡಲಿಲ್ಲ ಯಾಕೆ? ಪಾಯಿಂಟ್ ನಂಬರ್ 3, ಬರೀ 1.5 ಲಕ್ಷಕ್ಕೆ ಈ ಕೊಲೆ ನಡೆದಿದ್ಯಾ ಅಥವಾ ಇದರ ಹಿಂದೆ ಬೇರೇನಾದ್ರೂ ರೌಡಿ ಶೀಟರ್ಗಳ ನಡುವಿನ ಹಳೆಯ ಗ್ಯಾಂಗ್ ವಾರ್ ಹಗೆತನ ಇದೆಯಾ? ಈ ಪ್ರತಿಯೊಂದು ಅನುಮಾನಕ್ಕೂ ಪೊಲೀಸ್ ತನಿಖೆಯ ಬಳಿಕವಷ್ಟೇ ಕಂಪ್ಲೀಟ್ ಆನ್ಸರ್ ಸಿಗಬೇಕಿದೆ. ಬರೀ 1.5 ಲಕ್ಷ ರೂಪಾಯಿ ಮಗಾಂ, ಕುಡಿತದ ಈಗೋ ಮತ್ತು ಸಣ್ಣ ಸವಾಲು, ಇಷ್ಟಕ್ಕೆ ಕರಾವಳಿಯಲ್ಲಿ ಮತ್ತೊಂದು ಜೀವ ನಡು ರಸ್ತೆಯಲ್ಲಿ ಅಂತ್ಯವಾಗಿದೆ. ಈ ಶಾಕಿಂಗ್ ಶೂಟೌಟ್ ಪ್ರಕರಣದ ಬಗ್ಗೆ ನಿಮ್ಗೇನನ್ಸುತ್ತೆ? ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅನಿಸಿಕೆಯನ್ನ ಬರೆಯಿರಿ. ಕ್ರೈಮ್ ಜಗತ್ತಿನ ಕಂಪ್ಲೀಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.